ಶ್ರೀ ಗುರುದೇವದತ್ತ ಮಾಸ ಭವಿಷ್ಯಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವಿದೆ. ನಾನು ಹತ್ರಿಪುತ್ರ 007. ಜುಲೈ ತಿಂಗಳ ಮಾಸ ಭವಿಷ್ಯ ಸಿಂಹ ರಾಶಿ, ರಾಜರಾಶಿ, ರಾಯಲ್ ಸೈನ್. ಜುಲೈ ತಿಂಗಳು ತುಂಬ ವಿಶೇಷವಾಗಿದೆ. ರಾಷ್ಟ್ರಾಧಿಪತಿ ಸೂರ್ಯನ ಸಂಚಾರ ಜುಲೈ 16ರವರೆಗೂ ಲಾಭ ಭಾವದಲ್ಲಿ, ನಂತರ ವ್ಯಯ ಭಾವದಲ್ಲಿ ಸೂರ್ಯನ ಸಂಚಾರ ಇರುವಂಥದ್ದು. ಕುಜನ ಸಂಚಾರ ಮಾಸ ಪೂರ್ತಿ ಕರ್ಮ ಭಾವದಲ್ಲಿ ಇರಲಿದೆ. ದಿಕ್ಬಲವನ್ನು ಸೂರ್ಯ ಪಡಿತಾ ಇದ್ದಾನೆ, ಆದರೆ ಕುಜನಿಗೆ ಬಾಧಕತೆ ಉಂಟು. ದ್ವಿತೀಯಾಧಿಪತಿ ಲಾಭಾಧಿಪತಿಯಾದ ಬುಧ ಇಚ್ಛಾಪೂರ್ತಿ ಲಾಭ ಭಾವದಲ್ಲಿದ್ದಾನೆ. ಮಾಸ ಪೂರ್ತಿ ಅಂದರೆ ಜುಲೈ 7ರಿಂದ ಮಾಸ ಪೂರ್ತಿ ಲಾಭ ಭಾವದಲ್ಲಿ ಬುಧನಿಂದ ಶುಭ ಫಲಗಳು ಸಿಗ್ತಾ ಇರ್ತವೆ. ಶುಕ್ರನ ಸಂಚಾರ 3rd ಲಾರ್ಡ್ ಅಂಡ್ 10th ಲಾರ್ಡ್ ಆಗಿ ರಾಶಿಯಲ್ಲಿ ಶುಕ್ರ ಬರ್ತಾ ಇದ್ದಾನೆ. ಶುಕ್ರ ಶತ್ರುನಾಶ ಮತ್ತು ರೋಗನಾಶವನ್ನು ನಿರ್ಮಾಣ ಮಾಡ್ತಾ ಇದ್ದಾನೆ. ಹೀಗಾಗಿ ಬುಧನ ಸಂಚಾರ ಒಳ್ಳೆಯದಾಗಿದೆ, ಶುಕ್ರನ ಸಂಚಾರ ಚೆನ್ನಾಗಿದೆ. ಕುಜ ಭಾವ ಚೆನ್ನಾಗಿದ್ರೂ ಕೂಡ ಬಾಧಕತೆ ಇರುವಂಥದ್ದು. ಇದನ್ನು ಕುರಿತು ಸೆಪರೇಟ್ ವಿಡಿಯೋ ಮಾಡಲಾಗಿದೆ, ಕನ್ನಡ ಮತ್ತು ಇಂಗ್ಲಿಷ್ ಎರಡಲ್ಲಿಯೂ. ಸೂರ್ಯ ಪೂರ್ವಾರ್ಧದಲ್ಲಿ ಅನುಕೂಲಕರನಾಗಿದ್ದಾನೆ. ಇನ್ನು ಇದೇ ಕಳೆದ ಮಾಸದಲ್ಲಿ ಜೂನ್ 2ರಂದು ಗುರು ಕರ್ಕ ರಾಶಿ ಪ್ರವೇಶ ಮಾಡಿದಾಗ, ಲಾಭ ಭಾವದ ಗುರು ಕರ್ಕ ರಾಶಿಯನ್ನು ಪ್ರವೇಶ ಮಾಡಿದಾಗ ವ್ಯಯ ಭಾವದಲ್ಲಿ ಬರ್ತಾನೆ. ಸಂಪೂರ್ಣ ಪ್ರಮಾಣದ ಗುರುಬಲ ಕಳೆದುಕೊಂಡಿದ್ದೀರಿ. ಹೀಗಾಗಿ ವ್ಯಯ ಭಾವದಲ್ಲಿ ಗುರುವಿನ ಸಂಚಾರ 5th ಲಾರ್ಡ್ ಅಂಡ್ 8th ಲಾರ್ಡ್ ವ್ಯಯ ಭಾವದಲ್ಲಿ. ಹೀಗಾಗಿ ಗುರುಬಲನೂ ಇಲ್ಲ. ರಂಧ್ರ ಭಾವದಲ್ಲಿ ಶನಿ ಇದ್ದಾನೆ, ಶನಿ ಬಲವಿಲ್ಲ. ರಾಹು ಕಳತ್ರ ಭಾವದಲ್ಲಿ, ರಾಶಿಯಲ್ಲೇ ಕೇತು ಚಾಂಡಾಲರು ಕರ್ಮಗಳ ಅಕ್ಷವನ್ನು ಹದಗೆಡಿಸಿದ್ದಾರೆ. ರಾಹು ಕೇತುಗಳ ಬಲವಿಲ್ಲ. ಹೀಗಾಗಿ ಮಾಸದಲ್ಲಿ 4 ಪ್ರಮುಖ ಗ್ರಹಗಳು ವಿರುದ್ಧ ಪ್ರತಿಕೂಲವಾಗಿ ಸಂಚಾರ ಮಾಡ್ತಾ ಇದ್ದಾವೆ. ಆದರೆ ರವಿ ಪೂರ್ವಾರ್ಧದಲ್ಲಿ ಉತ್ತಮ ಫಲ ಕೊಡ್ತಾ ಇದ್ದಾನೆ, ಬುಧ ಕೊಡ್ತಾ ಇದ್ದಾನೆ ಮಾಸ ಪೂರ್ತಿ, ಶುಕ್ರ ಮಾಸ ಪೂರ್ತಿ ಕೊಡ್ತಾ ಇದ್ದಾನೆ. ಜುಲೈ 4ರಿಂದ ಶುಕ್ರ ಕೊಡ್ತಾ ಇದ್ದಾನೆ, ಜುಲೈ 8ರಿಂದ ಬುಧ. ಸೊ ಕುಜ ಭಾವ ಚೆನ್ನಾಗಿದ್ರು ಕೂಡ ಬಾಧಕತೆ ಇದೆ, ದಿಕ್ಬಲವನ್ನು ಪಡೆದಿದ್ದಾನೆ. ಸೂರ್ಯ ಸಂಕ್ರಮಣಕ್ಕೂ ಮುಂಚೆ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡಿ ಲಾಭ ಭಾವದಲ್ಲಿ ಸಂಚಾರ ಮಾಡುತ್ತಾ ಎಲ್ಲ ರೀತಿಯ ಸುಖಗಳನ್ನು ಕೊಡ್ತಾನೆ. ಸ್ವಾರ್ಥಿಯನ್ನಾಗಿ ಮಾಡ್ತಾನೆ. ತನ್ನ ಆಸೆ ಆಕಾಂಕ್ಷೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡುವುದು, ಇತರರ ಬಗ್ಗೆ ಯೋಚನೆಯನ್ನು ಮಾಡುವ ಹಾಗಿಲ್ಲ. ಸೂರ್ಯ ಅಪಾರ ಆಸ್ತಿ ಸಿರಿವಂತಿಕೆಯನ್ನು ಕೊಡ್ತಾನೆ, ಇಚ್ಛಾಪೂರ್ತಿ ಕೊಡ್ತಾನೆ, ಸಿರಿವಂತಿಕೆ ಗದ್ದಿಗೆಯನ್ನು ಕೊಡ್ತಾನೆ, ನಿರ್ಮಲ ಮನಸ್ಸು ಕೊಡ್ತಾನೆ, ಪ್ರಸಿದ್ಧಿ ಕೊಡ್ತಾನೆ, ಬಲವಾದ ಶರೀರ ಕೊಡ್ತಾನೆ. ಆದರೆ ವಿರೋಧಿಗಳ ಸಂಖ್ಯೆ ಜಾಸ್ತಿ ಮಾಡ್ತಾನೆ. ಸರ್ಕಾರದಿಂದ ಲಾಭ, ಶತ್ರುಗಳು ಈರ್ಷೆಯನ್ನು ಹೊಂದುವರು, ವಾಹನ ಸೌಖ್ಯ ಇರುವಂಥದ್ದು. ಜನ ನಿಮ್ಮ ಮೇಲೆ ಉರಿಯುವ ಹಾಗೆ ಸೂರ್ಯ ಮಾಡ್ತಾನೆ. ಆದರೆ ಅನಾರೋಗ್ಯಗಳು ಕೂಡ ಇಲ್ಲಿ ಬರುತ್ತೆ. ಅನೇಕ ಪ್ರಕಾರದ ಲಾಭಗಳು ಬರ್ತವೆ. ಒಂದು ರೀತಿಯ ಲೀಡರ್ಶಿಪ್ ಕ್ವಾಲಿಟಿನ ಸೂರ್ಯ ಕೊಡ್ತಾನೆ. ಸಂಗೀತದಲ್ಲಿ ಆಸಕ್ತಿ, ಭೂಪತಿ ಯೋಗ, ನಿತ್ಯ ಧನ ಪ್ರಾಪ್ತಿ ಎಲ್ಲವೂ ಕೂಡ ಸಿಗ್ತಾ ಇರುತ್ತೆ. ಒಟ್ಟಲ್ಲಿ ಲಾಭ ಆರಂಭದಲ್ಲಿ 16 ದಿನ ಒಳ್ಳೆಯದಿದೆ. ಸಂಕ್ರಮಣದ ನಂತರ ಕರ್ಕಕ್ಕೆ ಬಂದಾಗ ಸೂರ್ಯ ವ್ಯಯಭಾವದಲ್ಲಿ ಬರ್ತಾನೆ. ವ್ಯಯಕ್ಕೆ ಬಂದಾಗ ನಿದ್ರಾಹೀನತೆ, ಇತರರ ಚಿಂತೆ, ಅನ್ಯರ ಸಮಸ್ಯೆ, ಭಾರ ಹೊತ್ಕೊಳ್ಳೋದು, ದುಃಖ, ನೇತ್ರ ಪೀಡೆ, ಕಣ್ಣಿನ ಸಮಸ್ಯೆ, ಮಂದದೃಷ್ಟಿ, ದೂರದಲ್ಲಿ ಹೋಗಿ ಧನ ವ್ಯಯ ಮಾಡುವುದು, ಮೆಂಟಲ್ ಪೀಸ್ ಇರುವುದಿಲ್ಲ, ಯಾರಿಂದಲೂ ಕೂಡ ಮಾರಲ್ ಸಪೋರ್ಟ್ ಇರಲ್ಲ, ತಂದೆಯ ಜೊತೆ ದ್ವೇಷ ಇರುತ್ತೆ, ಶರೀರ ಕಣ್ಣುಗಳು ನಿಸ್ತೇಜವಾಗ್ತವೆ, ತೇಜಸ್ಸನ್ನು ಕಳ್ಕೊತವೆ, ಎಲ್ಲರೊಂದಿಗೆ ವಿರೋಧ ಭಾವನೆ ಬರುವಂಥದ್ದು. ವೀಕ್ಷಕರೇ, ಸೂರ್ಯನಿಂದ ಈ ರೀತಿಯ ಫಲಗಳು ಸಿಗ್ತವೆ. ಸೂರ್ಯನ ನಂತರ ಮಿಥುನ ರಾಶಿಗೆ ಬುಧ ಗ್ರಹ ಲಾಭ ಭಾವದಲ್ಲಿ ಇರ್ತಾನೆ. ಲಾಭ ಭಾವದಲ್ಲಿ ಇರುವಂತಹ ಬುಧ ತುಂಬಾ ಒಳ್ಳೆಯ ಫಲಗಳನ್ನು ಕೊಡ್ತಾನೆ. ಕಾರಣ ಬುಧ ಕೂಡ ಯಾವುದೇ ಗ್ರಹ ಲಾಭ ಭಾವದಲ್ಲಿ ಬಂದರೆ ಉತ್ತಮ ಫಲಗಳನ್ನು ನೀಡುತ್ತದೆ. ಅಂತೆಯೇ ಬುಧನೂ ಕೂಡ ಉತ್ತಮ ಫಲಗಳನ್ನು ನೀಡ್ತಾನೆ. ಬುಧ ಲಾಭ ಭಾವದಲ್ಲಿ ಬಂದಾಗ ವಜ್ರದಂತೆ ಹೊಳೆಯುವನು ಅಂತ ಇದೆ. ಇದರ ಜೊತೆಗೆ ಸರ್ವತ್ರ ಶುಭ, ಧನಧಾನ್ಯ ಅಭಿವೃದ್ಧಿ, ಗಣಿತದಲ್ಲಿ ಆಸಕ್ತಿ ಕೊಡ್ತಾನೆ, ವ್ಯವಸಾಯದಲ್ಲಿ ಒಳ್ಳೆಯ ಫಲಗಳನ್ನು ಕೊಡ್ತಾನೆ, ಒಳ್ಳೆಯ ಕರ್ಮಗಳು, ದೇವತಾರಾಧನೆ, ಅನ್ನದಾನ, ಇದರಲ್ಲಿ ಧನ ವಿನಿಯೋಗವನ್ನು ಮಾಡ್ತಾನೆ. ಸತ್ಯವಾದ ಮಾತನ್ನು ಮಾತಾಡ್ತಾನೆ ಮತ್ತು ವಿಪುಲವಾದ ಧನ ಸಂಪತ್ತು ಈತನಿಗೆ ಭಗವಂತನು ಕೊಡ್ತಾನೆ. ಸೇವಕರಿಂದ ಸುಖವು ಕೂಡ ಇಂಥವರಿಗೆ ಸಿಗುತ್ತೆ. ಭೋಗದಲ್ಲಿ ಆಸಕ್ತಿ ಬರುತ್ತದೆ, ಉತ್ತಮವಾದ ಜೀವನ, ಬಲಿಷ್ಠರ ಒಂದು ಸಹಕಾರ ಸಹಾಯ ಸಿಗುತ್ತದೆ. ಹಲವಾರು ರೀತಿಯ ವಿದ್ಯೆಗಳನ್ನು ಬುಧ ಕಲಿಯುವ ಹಾಗೆ ಮಾಡ್ತಾನೆ. ಇನ್ನು ಕುಜ ಕರ್ಮ ಭಾವದಲ್ಲಿ ಬಂದಾಗ ದಿಕ್ಬಲವನ್ನು ಪಡಿತಾನೆ. ಯಾರು ನನಗೆ ಏನೋ ಒಂದು ಮಾಡಿದ್ದಾರೆ ಅಂತ ಅನಿಸುತ್ತೆ, ವಾಮಾಚಾರ ಮಾಡಿದ್ದಾರೆ ಅಂತ ಅನಿಸುತ್ತೆ, ಅನಾರೋಗ್ಯವನ್ನು ಕುಜ ಕೊಡ್ತಾನೆ. ಕಾರಣ ಕುಜ ದಿಕ್ಬಲವನ್ನು ಪಡೆದಾಗ ಬಾಧಕತೆಯ ಕಾರಣ ನೆಗೆಟಿವ್ಲಿ ಸ್ಟ್ರಾಂಗ್ ಆಗೋನು, ನಕಾರಾತ್ಮಕವಾಗಿ ಸ್ಟ್ರಾಂಗ್ ಆಗೋನು. ಕುಜನಿಗೆ ಕುರಿತು ಸೆಪರೇಟ್ ವಿಡಿಯೋ ಈಗಾಗಲೇ ಮಾಡಲಾಗಿದೆ. ವ್ಯಯಭಾವದಲ್ಲಿ ಗುರುವಿನ ಸಂಚಾರ ಕುರಿತು ಕೂಡ ಸೆಪರೇಟ್ ವಿಡಿಯೋವನ್ನು ಮಾಡಲಾಗಿದೆ. ರಾಹು ಕೇತುಗಳ ಕರ್ಮಗಳ ಅಕ್ಷವನ್ನು ಹದಗೆಡಿಸಿದ್ದಾರೆ. ಹೀಗಾಗಿ 50% ಕರ್ಮಗಳ ಅಕ್ಷ ಇಲ್ಲಿಯೇ ಹದಗೆಟ್ಟಿದೆ. ಆಗಸ್ಟ್ವರೆಗೂ, ಡಿಸೆಂಬರ್ ಅಂತ್ಯದವರೆಗೂ, ಮಧ್ಯಭಾಗದವರೆಗೂ ರಾಹು ಕೇತುಗಳ ಸಂಚಾರ ಇದೇ ರೀತಿ ಮುಂದುವರಿಯಲಿದೆ. ಅಷ್ಟಮದ ಶನಿಯು ಒಂದರ ನಂತರ ಇನ್ನೊಂದು ಸಮಸ್ಯೆಯನ್ನು ನಿರ್ಮಾಣ ಮಾಡ್ತಾನೆ. ಒಂದು ಮುಗಿದ ನಂತರ ಇನ್ನೊಂದು ಸಮಸ್ಯೆ ಬರುತ್ತದೆ.
ಗುಪ್ತ ಭಾವದಲ್ಲಿ ಇದ್ದಾನೆ, ಯಾವುದೇ ರೀತಿಯ ಸಹಾಯ ಸಹಕಾರ ನೀಡಲಾರ, ಚಕ್ರವ್ಯೂಹದಲ್ಲಿ ಸಿಲುಕಿಸುವನು, ಎಚ್ಚರಿಕೆಯಿಂದ ಇರಬೇಕು. ಯಾವುದಾದ್ರೂ ಒಂದು ಹಗರಣ ಸ್ಕ್ಯಾಂಡಲ್ನಲ್ಲಿ ಸಿಲುಕಿಸುವ ಅವಕಾಶಗಳಿದ್ದಾವೆ, ಚಾನ್ಸಸ್ ಇದ್ದಾವೆ. ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಶ್ರೀ ಗುರುದೇವ ದತ್ತ.